ಅಕ್ಷರ ತಕಳವ ಈ ಸೀರೆ ಉಟ್ಕೊಂಡು ತಯಾರಾಗ. ಎಲ್ಲಿಗೆ? ಇದೇನವ ಇವ್ ಕೇಳಿಯ ಮದುವೆ ಆದ್ಮಕ್ಕೆ ಪ್ರಸ್ತುತ ಶಾಸ್ತ್ರ ಅಂತ ಮಾಡ್ಬೇಕಲ್ವೇ, ಅದಕ್ಕೆ. ಇಷ್ಟ ಇಲ್ಲದೆ ಆಗಿರೋ ಮದುವೆಗೆ ಅದೆಲ್ಲ ಬೇಕಾ? ನನಗಿದೆಲ್ಲ ಒಪ್ಪಿಗೆ ಇಲ್ಲ. ನೋಡವ ಅಕ್ಷರ, ಆಗಿದ್ದ ಆಗೋಯ್ತು. ಹಂಗೆ ಅಂತ ಗಂಡ ಹೆಂಡತಿ ಇಬ್ರು ಮುಖ ತಿರುಗಿಸ್ಕೊಂಡು ಕುಂತ್ರೆ ಆಯ್ತದ? ರುದ್ರ ನೀನು ಹೇಳ್ದೆ ತಾಳಿ ಕಟ್ಟದ, ನಿನ್ನ ಹತ್ರ ಸುಳ್ಳು ಹೇಳ್ದ ಅನ್ನೋದೆಲ್ಲ ಒಂದು ನೆಪ ಕಣವ. ಮದುವೆ ಅನ್ನೋದನ್ನ ಆ ಭಗವಂತ ಸ್ವರ್ಗದಾಗೆ ಬರೆದು ಕಳಿಸ್ಬಿಟ್ಟಿರ್ತಾನೆ ಕಣವ. ಅದನ್ನ ಯಾರ ಕೈಯಿಂದನೂ ತಪ್ಸಕ್ ಆಗಕ್ಕಿಲ್ಲ. ನೀನ್ ಎಂದಾದ್ರೂ ಕನಸ್ಕೊಂಡಿದ್ಯಾ ನೀನು ಈ ಅಟ್ಟಿ ಸೊಸೆ ಆಯ್ತೀಯಾ ಅಂತ? ಇಲ್ಲ ಅಲ್ವಾ? ನೀನು ಬಿಡು, ನಮ್ಮ ರುದ್ರ ಯಾವ ಹೆಣ್ಣು ಮಗಿನೂ ಕಣ್ಣೆತ್ತಿ ಕೂಡ ನೋಡ್ದವನಲ್ಲ. ಅಂಥವನು ನಿನ್ನನ್ನ ಪಿರುತಿ ಮಾಡ್ತವನೆ, ನಿನ್ನನ್ನ ಮದ್ವೆ ಆಗಿ ಅಟ್ಟಿಗೆ ಕರ್ಕೊಂಬರ್ತಾನೆ ಅಂತ ನಾವು ಕೂಡ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಕಣವ್ವ. ರುದ್ರ ಅವ್ರ ಅವನ ಮಗ, ಒಂದೇ ಒಂದು ಕಿತನೂ ಅವ್ರ ಅವನ್ಗೆ ಎದುರು ಆಡ್ದವನಲ್ಲ. ಅಂಥದ್ರಾಗೆ ಯಾವುದೇ ಅಂಜಿಕೆ ಅಳುಕು ಇಲ್ದಂಗೆ ಅವ್ರ ಅವನ ಮುಂದೆನೆ ನಿನ್ನನ್ನ ಈ ಅಟ್ಟಿಗೆ ಕರ್ಕೊಂಬಂದವನೆ. ಇದೆಲ್ಲ ಆ ದೇವ್ರ ಆಶೀರ್ವಾದ ಇಲ್ದೆ ಆಯ್ತು ಅಂತೀನವ್ವ. ಎಲ್ಲದಕ್ಕೂ ದೇವ್ರ ಹೆಸರು ತಗೋಬೇಡಿ ಅಜ್ಜಿ. ಇದೆಲ್ಲ ಆಗಿದ್ದು ನಿಮ್ಮ ಮೊಮ್ಮಗ ನನಗೆ ಹೇಳ್ದೆ ಕೇಳ್ದೆ ತಾಳಿ ಕಟ್ಟಿದ್ದಕ್ಕೆ. ಅವರು ಭುವನೇಶ್ವರಿ ಅವ್ರ ಮಗ ಅಂತ ನನ್ನ ಹತ್ರ ಸತ್ಯ ಹೇಳ್ದೆ ಇದ್ದಿದ್ದಕ್ಕೆ. ಈ ಮನೆ ಕೆಲ್ಸದವ್ರು ಅಂತ ಸುಳ್ಳು ಹೇಳಿದ್ದಕ್ಕೆ. ಸತ್ಯ ಗೊತ್ತಿದ್ದಿದ್ರೆ ನಾನು ಅವ್ರ ಜೊತೆ ಸ್ನೇಹನೇ ಬೆಳೆಸ್ತಿರ್ಲಿಲ್ವೇನೋ. ನೋಡವ್ವ ಅಕ್ಷರ, ಅವನು ಹೇಳಿದ ಮಾತುಗಳು ಸುಳ್ಳಿರ್ಬೋದು, ಆದ್ರೆ ಅವನ ಪಿರುತಿ ಯಾವತ್ತೂ ಸುಳ್ಳಾಗಿರಕ್ಕಿಲ್ಲ. ಪಿರುತಿನ ಪಡ್ಕೊಳ್ಳೋದಕ್ಕೆ ಯಾರ್ಯಾರೋ ಎಂತೆಂಥದ್ದೋ ಹೋರಾಟ ಮಾಡೋರಂತೆ. ಅಂಥದ್ರಾಗೆ ನನ್ನ ಮೊಮ್ಮಗ ಒಂದೇ ಒಂದು ಸುಳ್ಳು ಹೇಳೋವನೆ. ನಿನ್ನ ಮೇಲೆ ಬೆಟ್ಟದಷ್ಟು ಪಿರುತಿ ಇದ್ರೂ ನೀನು ಬೇರೆ ಯಾವುದೋ ಹುಡುಗನ್ನ ಮದುವೆ ಆಯ್ತಾ ಇದ್ರು ಅವನು ಸುಮ್ಮನೆ ಕುಂತಿದ್ದ. ಯಾಕೆ ಹೇಳು? ನಿನ್ನ ಜೀವನ ನೀನು ಇಷ್ಟಪಟ್ಟಂಗೆ ಆಗಲಿ ಅಂತ. ನಿನ್ನ ಮದುವೆ ಆಗ್ಬೇಕಾಗಿದ್ದ ಹುಡುಗ ಯಾವಾಗ ಎಲ್ಲರ ಮುಂದೆ ನಿನ್ನ ಮರವಾದೆ ತೆಗೆದ್ನೋ ಆಗ ನನ್ನ ಮೊಮ್ಮಗನಿಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಬಂದು ನಿನಗೆ ತಾಳಿ ಕಟ್ಬಿಟ್ಟ. ಇದ್ರಾಗೆ ಒಂದು ಯಾವುದೇ ಕೆಟ್ಟ ಉದ್ದೇಶ ಇರಲಿಲ್ಲ ಕಣವ್ವ.